ವಾಟ್ ಇಸ್ ಯುವರ್ ಅಭಿಪ್ರಾಯ ಅಬೌಟ್ ಕರ್ಮ? ನೋಡಿ, ಕರ್ಮ ಅಂಡರ್ಸ್ಟ್ಯಾಂಡ್ ಆಗಬೇಕು. ಜನಗೆ ಅವ್ರು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅದಕ್ಕೋಸ್ಕರ ಅವ್ರು ಬಿಲೀವ್ ಮಾಡಲ್ಲ. ಯಾಕೆ ಅಂಡರ್ಸ್ಟ್ಯಾಂಡ್ ಆಗಲ್ಲ? ಬಿಕಾಸ್ ಇಟ್ಸ್ ನಾಟ್ ಕ್ಲಿಯರ್. ಈಗ ನೀವು ನೋಡ್ತೀರಾ, ಏನು ರೀ ಅವರು ನೋಡಿ ಎಷ್ಟು ಶೈತಾನ್ ಅವರು ಏನೇನು ಮಾಡ್ತಾ ಇದೆ, ಜೀವನ ಒಳ್ಳೆ ಜೀವನ ನಡೀತಾ ಇದೆ ಅವ್ರದ್ದು. ಏನು ಕರ್ಮ ರೀ? ಅವರು ಸುಳ್ಳು ಎಷ್ಟು ಸುಳ್ಳು, ಕರೆಕ್ಟಾ? ದೇ ಪೀಪಲ್ ರಾಸ್ಕಿಲ್ಸ್, ಸ್ಕೌಂಡ್ರಲ್ ಆಫ್ ದ ಫಸ್ಟ್ ಆರ್ಡರ್. ಅವ್ರ ಜೀವನ ತುಂಬ ದೊಡ್ಡ ಕ್ರಿಮಿನಲ್ ಇದೆ ಅವರು ಚೆನ್ನಾಗಿ ನಡೀತಾ ಇದೆ ಅವ್ರ ಜೀವನ. ಕ್ವೆಶ್ಚನ್ ಈಸ್, ಡಸ್ ಕರ್ಮ ವರ್ಕ್ ಆರ್ ನಾಟ್? ಕರ್ಮ ಇದಾರೆ ಇಲ್ಲ? ಆ್ಯಂಡ್ ವಾಟ್ ಇಸ್ ದ ಟೈಮ್ ಲೈನ್? ಏನು ಇವತ್ತು ಮಾಡಿದ್ದು ನಾಳೆನೇ ಇಲ್ಲೇ ಬಂಪರ್ ಇಲ್ಲೇ ಬಹುಮಾನನ, ಅಥವಾ ಕೆಲವರಿಗೆ 5 ವರ್ಷ ಆದಮೇಲೆ ತೋರ್ಸತ್ತಾ, ಕೆಲವರಿಗೆ ನಾಳೆನೇ ತೋರ್ಸತ್ತಾ? ವಾಟ್ ಇಸ್ ದ ಟೈಮ್ ಲೈನ್? ಅದಕ್ಕೋಸ್ಕರ ಕರ್ಮದು ಟೈಮ್ ಲೈನ್ ಕರ್ಮ ಗೊತ್ತು, ಬಟ್ ಕರ್ಮ ಗೊತ್ತು, ವಿಷಯ ಕರ್ಮ ಗೊತ್ತು. ಏನಕ್ಕೆ ಜನ ಗೊತ್ತಿಲ್ಲ. ಅದು ಕರ್ಮ ಯಾರು ರೆಕಾರ್ಡ್ ಮಾಡ್ತಾ ಇದೆ? ನಿಮ್ಮ ಕರ್ಮ. ನೀವು ಒಂದು ರೂಮ್ನಲ್ಲಿ ಲಾಕ್ ಮಾಡಿದೆ, ಏನಾದರೂ ಮಾಡಿದರೆ ಲಾಕ್ ರೂಮ್ನಲ್ಲಿ, ಯಾರು ಗೊತ್ತಿಲ್ಲ. ಕರ್ಮ ರೆಕಾರ್ಡ್ ನಿಮ್ಮ ಒಳಗಡೆ ಇದ್ದಾರೆ. 100%. ಅದನ್ನೇ ಮನಸ್ಸಾಕ್ಷಿ ಅಂತ ಕರೆದಿದ್ದ. ಇಟ್ ಇಸ್ ಇನ್ಸೈಡ್. ಎಸ್, ಕರೆಕ್ಟ್. ಎಸ್. ಸೊ ಇಟ್ ಈಸ್ ರೆಕಾರ್ಡಿಂಗ್ ಎವ್ರಿಥಿಂಗ್ ಆಫ್ ಯೋರ್ಸ್. ಈಗ ನೀವು ಹೇಳ್ತಾರಾ ಎಷ್ಟು ಟೈಮ್ ಲೈನ್ ಏನಿದೆ, ಎಷ್ಟು ವರ್ಷದಲ್ಲಿ? ಗೋ ಒನ್ ಸ್ಟೆಪ್ ಸ್ಲೋ. ವೈ ಸಂಬಡಿ ಇಸ್ ಬಾರ್ನ್ ಇನ್ ಅ ಪ್ಯಾಲೇಸ್ ಆ್ಯಂಡ್ ವೈ ಸಂಬಡಿ ಇಸ್ ಬಾರ್ನ್ ಇನ್ ಸ್ಲಮ್? ರ್ಯಾಂಡಮ್ ಇದೆಯಾ? ಯಾರು ಇದೆ, ಯಾರಿಗೆ ಕಾಲಿಲ್ಲ, ಕೈ ಇಲ್ಲ, ಅವ್ರ ಪಾಪ ಚಿಕ್ಕ ಮಗು ಏನು ಮಾಡಿದೆ ಅವರು? ಕ್ಯಾನ್ ಯು ಎಕ್ಸ್ಪ್ಲೇನ್? ಅವರ್ ಬರ್ತ್, ನಾವು ಬಂದಿದೆ ಈ ಅರ್ಥಗೆ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕರ್ಮ. ದ ಡೇ ಕರ್ಮ ಇಲ್ಲ, ಮೋಕ್ಷ. ಅರ್ಥ, ದ ಡೇ ವಿ ಆರ್ ಫ್ರೀ ಫ್ರಮ್ ಕರ್ಮ, ನಾವು ವಾಪಸ್ ಬರಕ್ಕೆ ಬೇಕಾಗಿಲ್ಲ. ದಿಸ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ, ಕರ್ಮದು 2 ಅಕೌಂಟ್ ಇದೆ. ಒಂದು ಅಕೌಂಟ್ ಏನು ಅಕೌಂಟ್? ನಾವು ಏನು ಮಾಡಿದೆ. ಈಗ ನೀವು ಏನು ಮಾಡಿದೆ ಅದು ನೀವು ಚೇಂಜ್ ಮಾಡ್ಬೋದಾ? ಏನಕ್ಕೆ? ಬಿಕಾಸ್ ಆಲ್ರೆಡಿ ಅದು ಡನ್. ಬಟ್ ಇವತ್ತು ನೀವು ಏನು ಮಾಡಬೇಕು ಅದು ನೀವು ಮಾಡ್ಬೋದಾ? ನೀವು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ, ನಿಮ್ಮ ಚಾಯ್ಸ್ ಇದೆ. ನಮ್ಮ ಹತ್ರ ಏನು ಚೆನ್ನಾಗಿ ಹೇಳಬೇಕು, ನೀವು ಗಾಳಿ ಇಟ್ ಇಸ್ ಅ ಚಾಯ್ಸ್ ಆರ್ ಇಟ್ ಇಸ್ ನಾಟ್ ಅ ಚಾಯ್ಸ್? ಇಟ್ ಈಸ್ ಅ ಚಾಯ್ಸ್. ಇದು ಜನಗೆ ಅರ್ಥ ಆಗಬೇಕು. 2 ಥರದ್ದು ಕರ್ಮ ಇದೆ. ಒಂದು ಕರ್ಮ ಹೇಳ್ತಾರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅರ್ಥ, ಅದು ಕರ್ಮ ನಾವು ಬಂದಿದೆ, ಅದು ಕರ್ಮಕ್ಕೋಸ್ಕರ ನಾವು ಜನ್ಮ ತಗೊಂಡಿದೆ, ನಾವು ಇದು ದೇಹ ತಗೊಂಡಿದೆ, ಅಮ್ಮ ಅಪ್ಪ, ನಮ್ಮದು ಪ್ರಾರಬ್ಧ ಕರ್ಮ. ಅದು ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಬಟ್ ಏನು ಕರ್ಮ ನಾವು ಈಗ ಮಾಡ್ತಾ ಇದೆ ಅದು ಅಗಮಿ ಕರ್ಮ. ಈಗ ಯಾವ ಥರ ಗಂಗಾ ರಿವರ್ ಇದೆಯಲ್ಲ, ಗಂಗಾ ಹೆಂಗೆ ಬರುತ್ತೆ? ಅದು ಗಂಗಾ ಒಂದು ಅಲಕ್ನಂದ, ಒಂದು ಭಾಗೀರಥಿ. ಅದು ಅಲಕ್ನಂದ ಭಾಗೀರಥಿ 2 ನದಿ ಇದೆ. ಅದು 2 ನದಿ ಜೊತೆ ದೇವಪ್ರಯಾಗ್ನಲ್ಲಿ ಅದು ಸಂಗಮ ಆದರೆ ಗಂಗಾ ಸ್ಟಾರ್ಟ್ ಆಗುತ್ತೆ. ಅದೇ ಥರ 2 ಕರ್ಮ ನಮ್ಮದು ಮರ್ಜ್ ಆಗುತ್ತೆ. ಪ್ರಾರಬ್ಧ ಕರ್ಮ, ಅಗಮಿ ಕರ್ಮ. ಒಂದು ಪ್ರಾರಬ್ಧ ಕರ್ಮ ನಾವು ಏನು ಮಾಡೋಕ್ಕೆ ಆಗಲ್ಲ. ಆದರೆ ಇವಾಗ ಮಾಡ್ತಾ ಇರೋದು, ಕಂಟ್ರೋಲ್ ಇರೋದು, ಯು ಕ್ಯಾನ್. ಸೊ ದೇರ್ಫೋರ್ ನಮ್ಮದು ಕರ್ಮದು ಲಾಜಿಕ್ ಗೊತ್ತಾದರೆ ನಾವು ಕರ್ಮ ಕಂಟ್ರೋಲ್ ಮಾಡಿ ನಾವು ನಮ್ಮ ಜೀವನಕ್ಕೆ ಕಂಟ್ರೋಲ್ ಮಾಡಬಹುದು. ಸೊ ಒಂದು ಡೌಟ್, ಈಗ ಪ್ರಾರಬ್ಧ ಕರ್ಮ, ಈಗ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸ್ ಸೇ ಇದು ಹಳೆ ಜನ್ಮದ್ದು. ಈಗ ಮಾಡ್ತಿರೋದು ಸಂಚಿತ ಕರ್ಮ ಅಂದ್ರೆ ಇವಾಗಿಂದೇನಾ? ಅದು ಸೇಮನಾ? ಸಂಚಿತ ಕರ್ಮ ಅದು ಜನ್ಮದು ಕರ್ಮ, ಅದು 3rd ಅಕೌಂಟ್. ನಾವು ಅದು ಡಿಸ್ಕಸ್ಸೇ ಮಾಡಿಲ್ಲ. ಸರಿ, ಅದು ಸಂಚಿತ ಕರ್ಮ ಏನಿದೆ, ಸಿನ್ಸ್ ಯು ಬ್ರಾಟ್ ದ ಟಾಪಿಕ್. ಸಪೋಸ್ ನಾವು ಹೋಗ್ತಾ ಇದ್ದೀವಿ, ಸಪೋಸ್ ನಾವು ಸತ್ತೋಗ್ತೀವಿ, ಏನು ಡೆತ್ ವಿಲ್ ವೇಟ್ ಫಾರ್ ಮೀ, ಎಲ್ಲಾನು ಕರ್ಮ ಸಾಲ್ವ್ ಆದಮೇಲೆ ನಾವು ಹೋಗ್ತಾರ, ಡೆತ್ ಸಡನ್ ಆಗುತ್ತೆ? When how does death happen? It happens suddenly or it waits for you to finish karma? Honestly, I am under the assumption that ಈಗ ನಮ್ದೊಂದು ಟೈಮ್ ಅಂತ ಇರುತ್ತೆ, ಸ್ಪ್ಯಾನು. ಅದು ಅಷ್ಟು ಮುಗಿಯೋಷ್ಟರೊಳಗೆ ನಾವು ಎಷ್ಟು ಕರ್ಮ ಆಗುತ್ತೋ ಅಷ್ಟು ಸವಿಬೇಕು, ಬಾಕಿದು ಸಂಚಿತ ಆಗಬಹುದು. ನಾವು ಡೆತ್ ಯಾವಾಗ ಸಡನ್ ಆಗುತ್ತೆ, ಸೋ ಮೆನಿ ಪೀಪಲ್ ಆಕ್ಸಿಡೆಂಟ್, ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಯಿತು, ಅವ್ರ ಕರ್ಮ ಪೆಂಡಿಂಗ್ ಇದೆಯಲ್ಲ, ಕರ್ಮ ಇಲ್ಲ ಸಾಲ್ವ್ ಫಿನಿಶ್ ಆಗಲ್ಲ.
ಸೊ ವೈ ಇಸ್ ದಟ್ ಕರ್ಮ ಇದ್ರೂ ದೆನ್ ಕರ್ಮ ಮತ್ತೆ ನಾವು ಎಷ್ಟು ವರ್ಷ ಬದುಕ್ತೀವಿ ಮತ್ತು ಅದು ಇಂಟರ್ ಕನೆಕ್ಟೆಡ್ ಅಲ್ವಾ? ನಾವು ಜೀವನ ಎಷ್ಟಿದೆ ಡಿಪೆಂಡ್ಸ್ ಆನ್ ಟ್ವಿನ್ ಕರ್ಮ, ಜಾಯಿಂಟ್ ಕರ್ಮ. ಅದು ಕರ್ಮ ಫಿನಿಶ್ ಆದರೆ ಅದು ಕರ್ಮ ಮುಗ್ದಿಲ್ಲ, ಅದು ವಿ ವಿಲ್ ಫಿನಿಶ್ ಸಮ್ ಅಮೌಂಟ್ ಆಫ್ ಕರ್ಮ. ದ ಅನ್ಸೆಟಲ್ಡ್ ಕರ್ಮ, ಯಾವ ಕರ್ಮ ನಾವು ಸೆಟಲ್ ಮಾಡಿಲ್ಲ ಅದು ಸಂಚಿತ ಕರ್ಮ ಆಗಿದೆ. ಒಂದು ಜನ್ಮದು, ಇನ್ನೊಂದು ಜನ್ಮದು. ಸಪೋಸ್ ಅದು ಸಂಚಿತ ಕರ್ಮ ಇಲ್ಲ, ಇದು ದುನಿಯಾ, ಇದು ವರ್ಲ್ಡ್, ಇದು ಸಂಸಾರ ಕ್ಲೋಸ್ ಆಗಿಬಿಡ್ತಾರಲ್ಲ. ಅದು ಸಂಸಾರ ಹೆಂಗೆ ನಡೀತಾ ಇದೆ? ಕರ್ಮಕ್ಕೋಸ್ಕರ ಸಂಸಾರ ನಡೀತಾ ಇದೆ. ಸಪೋಸ್ ಕರ್ಮ ಇಲ್ಲ, ನಾವು ಜನ್ಮ ತಗೊಂಡಿಲ್ಲ, ನೀವು ಜನ್ಮ ತಗೊಳ್ಳಲ್ಲ, ಕ್ಲೋಸ್ ಆಗಿಬಿಡ್ತಾರೆ. ವೈ ಆರ್ ವಿ ಬಾರ್ನ್? Because we have something to pay a price for. Good or bad. Somebody is born in Buckingham Palace. ಏನಕ್ಕೆ? ಏನಾದರೂ ಒಳ್ಳೆ ಮಾಡಬಹುದು. ಯಾರು ಅಂಬಾನಿ ಮನೆಯಲ್ಲಿ, ಅದಾನಿ ಮನೆಯಲ್ಲಿ ಮಿಲಿಯನೇರ್ ಬಾರ್ನ್ ಆಗ್ತಾರೆ. ಏನು ದೇವರು ಚೂಸ್ ಮಾಡ್ತಾರಾ? ಇದೇ ರಾಂಗ್. ನಮಗೆ ಅರ್ಥ ಆಗಲ್ಲ ದೇವರು ಏನಿದೆ. ದೇವರು ಯಾವುದು ಒಂದು ವ್ಯಕ್ತಿ ಇಲ್ಲ, ದೇವರು ಒಂದು ಶಕ್ತಿ. ನಾವು ಯೋಚನೆ ಮಾಡ್ತೀವಿ, ಓ ದೇವ್ರು ಅದಕ್ಕೆ ಕೂತ್ಕೊಂಡಿದ್ದ, ಎಲ್ಲಿ ದೇವ್ರು ನೋಡಿ, ಅಪ್ ಇನ್ ದ ಸ್ಕೈ, ಅವರು ಗಾಡ್ ಲಿವ್ಸ್ ಇನ್ ದ ಸ್ಕೈ. ಇಟ್ಸ್ ಅ ಬಿಗ್ ಲೈ, ಸುಳ್ಳು. ಎಲ್ಲಿಂದ ಸ್ಟಾರ್ಟ್ ಆಯಿತು? ಮೇಲೊಬ್ಬ ಇದ್ದಾನೆ, ಉಪ್ಪರ್ವಾಲ ಇಲ್ಲ, ಅಂದರ್ವಾಲ. ಅದು ಉಪ್ಪರ್ವಾಲ ಯಾರೂ ಇಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ನಾವು ಇಂಡಿಯನ್ಸ್ ನೋಡ್ಕೊಳ್ತಾರೆ, ಗಾಡ್ ಇಸ್ ಲೈಕ್ ಇಂಡಿಯನ್. ಆಫ್ರಿಕನ್ ನೋಡ್ಕೊಳ್ತಾರೆ, ಗಾಡ್ ಇಸ್ ಲೈಕ್ ಆಫ್ರಿಕನ್. ಜಾಪನೀಸ್ ನೋಡ್ಕೊಳ್ತಾರೆ, ಗಾಡ್ ಇಸ್ ಲೈಕ್ ಜಾಪನೀಸ್. ಯಾರು ಗಾಡ್? ಚಾರೋನ್ ಮಿರರ್ ಇದಲ್ವಾ? ಆ್ಯಕ್ಚುಲಿ ಶಕ್ತಿ ಇದೆ, ಒಂದು ಆತ್ಮ, ಪರಮಾತ್ಮ. ಅದು ಇಂಟೆಲಿಜೆಂಟ್ ಪವರ್ ಇದೆ. ನಾವು ದೇವರಿಗೆ ಒಂದು ಹೊಸ ಹೆಸರು ಕೊಟ್ಟಿದೆ. ವಿ ಕಾಲ್ ಗಾಡ್ SIP, SIP. ಹಂಗಂದ್ರೆ SIP, ಸುಪ್ರೀಂ ಇಮ್ಮಾರ್ಟಲ್ ಇಂಟೆಲಿಜೆಂಟ್ ಪವರ್. ಇದೊಂದು ಪವರ್ ಇದೆ. ಅದೇ ಪವರ್ ರಶ್ಮಿನಲ್ಲಿದೆ, ಅದೇ ಪವರ್ ನಮ್ಮಲ್ಲಿದ್ದಾರೆ, ಅದೇ ಪವರ್ ಎಲ್ಲರಲ್ಲಿ, ಅದೇ ಒಂದು ಪವರ್ ಇದೆ. ಇದಕ್ಕೆ ಕಾಣದ ಶಕ್ತಿ ಎಂದಿದ್ದು, ಕಾಣದ ಕೈ. ಸೊ ಅನ್ನೋನ್ ಸುಪ್ರೀಂ ಪವರ್ is including even in the chair. ನಮ್ಮ ಗುರು ನಮಗೆ ಫಸ್ಟ್ ಒನ್ ಡೇ ಹೇಳಿದ್ರು, ಈ ಚೇರ್ನಲ್ಲಿ ದೇವರಿದ್ದಾರೆ. ನಾವು ಹೇಳಿದ್ರು, ಗುರು ದಯವಿಟ್ಟು ನಮಗೆ ಜೋಕ್ ಮಾಡಬೇಡಿ, ಈ ಥರ ಹೇಳಿಬಿಟ್ರೆ ನಮ್ಗೆ ತುಂಬ ರೌಂಡ್ ಹೋಗ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇವತ್ತು ಸೈನ್ಸ್ ಹೇಳ್ತಾ ಇದೆ. ಸೈನ್ಸ್ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ, ಎವ್ರಿ ಮಾಲಿಕ್ಯೂಲ್ ಆಫ್ ಮ್ಯಾಟರ್, ಎವ್ರಿ ಮಾಲಿಕ್ಯೂಲ್, ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಎನರ್ಜಿ. So then energy only is equal to God. Correct. Intelligent energy, power. ಉಪನಿಷತ್ ವೇದ್ನಲ್ಲಿ ಏನು ಬರಿದೆ? ಜಗತ್ ಮಿಥ್ಯ, ಪ್ರಭು ಸತ್ಯ. ಅರ್ಥ ಏನು? ಇದು ಫುಲ್, ಇದು ಪ್ರಪಂಚದಲ್ಲಿ ನೋಡಕ್ಕೆ ಮ್ಯಾನ್, ಸನ್, ಮೂನ್, ಡಾಗ್, ಕ್ಯಾಟ್ ಎಲ್ಲ ಇದ್ದಾರೆ. ಬಟ್ ಆ್ಯಕ್ಚುಲಿ ಎಂಡ್ನಲ್ಲಿ, ಫೈನಲ್ನಲ್ಲಿ ಏನಿದೆ? ಎಲ್ಲ ಡಿಸಾಲ್ವ್ ಆಗಿ ಒಂದು ಶಕ್ತಿ ಆಗುತ್ತೆ.